ಕೊನೆ ರಾಶಿ ಮೀನರಾಶಿ ಹೇಗಿದೆ ಈ ವರ್ಷ ಅವರಿಗೆ? ನೋಡಿ, ಮೀನರಾಶಿಗೆ ಈ ವರ್ಷ ವಿಪರೀತ ರಾಜಯೋಗ. ನೀವು ಏನು ಅನ್ಕೋತಿರೋ ಅದೆಲ್ಲ ಆಗ್ತಾ ಹೋಗುತ್ತೆ. ಮುಟ್ಟಿದೆಲ್ಲ ಚಿನ್ನ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಗ್ರಹ ತುಂಬ ಸಪೋರ್ಟ್ ಮಾಡ್ತಾ ಹೋಗ್ತವೆ. ಈ ಒಂದು ತಿಂಗಳು ಬಿಟ್ಟರೆ ನಂತರ ಏಪ್ರಿಲಿಂದ ತುಂಬ ಮೇಯಿಂದ ತುಂಬ ರಾಜಯೋಗ. ಶುಕ್ರ, ಗುರು, ಬುಧ, ಶನಿ ಇವೆಲ್ಲ ಗ್ರಹಗಳು ತುಂಬ ಚೆನ್ನಾಗಿದೆ. ಮತ್ತು 6ನೇ ತಿಂಗಳ ನಂತರ ಇನ್ನೂ ನಿಮ್ಮ ಟೈಮ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಲಕ್ಕು, ಅದೃಷ್ಟ ಅನ್ನೋದು ಹುಡ್ಕೊಂಡು ಬರುತ್ತೆ ಮೀನರಾಶಿಯವ್ರಿಗೆ. ಇಷ್ಟು ದಿನ ಪಟ್ಟಿರೋ ಕಷ್ಟ ಸಾಕಾಗಿದೆ ಪಾಪ. ಅವರು ಲಕ್ಕಿ ಕಲರ್ಸ್ ಅಂತ ಬಂದಾಗ ಎಲ್ಲ ಕಲರ್ನು ಯೂಸ್ ಮಾಡಿ ಮೀನರಾಶಿ. ಯಾಕಂದರೆ ಕೊನೆ ರಾಶಿ ಎಲ್ಲ ಕಲರು ನಿಮಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಈ ವರ್ಷ ಪೂರ್ತಿ ಈ ನಂಬರು ನಿಮ್ಮ ಕೈಯಲ್ಲಿ ಬರ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. 3388 ಅಂದರೆ 3388 ಈ ನಂಬರ್ನ ನಿಮ್ಮ ಕೈಯಲ್ಲಿ ಬರ್ಕೊಳ್ಳಿ. ನಿಮ್ಮ ಮನೇಲಿ ಎಲ್ಲಿ ಬೇಕಾದರೂ ಬರ್ಕೊಳ್ಳಿ. ಒಂದು ದೊಡ್ಡ ಸ್ಕ್ರೀನ್ ಮೇಲೆ 3388 ಅಂತ ಬರ್ಸಿ ಎದ್ದಿದ ತಕ್ಷಣ ಅದೇ ನಂಬರ್ ನೋಡ್ತಾ ಇರಿ. ಖಂಡಿತ ನಿಮ್ಮ ಅದೃಷ್ಟ ಕುಲಾಯಿಸುತ್ತೆ ಕೂಡ. ಈ ರೀತಿ ಮಾಡೋದ್ರಿಂದ ಈ ವರ್ಷ ಪೂರ್ತಿ ಮೀನರಾಶಿಯವರು ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಫಿಶ್ ಟ್ಯಾಂಕ್ ಇಟ್ಟು ನಿಮ್ಮ ಮನೆಯಲ್ಲಿ ಫಿಶ್ಗೆ ಡೈಲಿ ನಿಮ್ಮ ಕೈಯಿಂದ ಊಟ ಹಾಕಿ, ಫುಡ್ ಹಾಕಿ. ಸಿಕ್ಕಾಪಟ್ಟೆ ರಾಜಯೋಗ ಮೀನರಾಶಿಯವರಿಗೆ. ಓಕೆ ಮೇಡಮ್, ಈ ವರ್ಷ 12 ರಾಶಿ ಫಲಾನುಫಲ ಹೇಗಿದೆ ತಿಳಿಸ್ಕೊಟ್ರಿ. ಧನ್ಯವಾದ ಮೇಡಮ್. ಇಷ್ಟೊತ್ತು ನನ್ನ ಒಂದು ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಮತ್ತೊಮ್ಮೆ ಯುಗಾದಿಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ವೀಕ್ಷಕರೇ. ಕಾರ್ಯಕ್ರಮದಲ್ಲಿ 12 ರಾಶಿ ಫಲಾನುಫಲ ಹೇಗಿದೆ ಅಂತ ತಿಳಿಸಿದ್ರು. ಕೆಲವೊಂದು ರಾಶಿಗೆ ಶುಭ ಇದ್ರೆ, ಕೆಲವೊಂದು ರಾಶಿಗೆ ಸಮಯ ಸ್ವಲ್ಪ ಕೆಟ್ಟಿದೆ. ಹಾಗಾಗಿ ಅವ್ರು ಏನು ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದು ತಿಳಿಸಿದ್ರು. ಜೊತೆಗೆ 12 ರಾಶಿಗೂ ಕೂಡ ಯಾವ ರೀತಿ ಸಿಂಪಲ್ ರೆಮಿಡಿ ಮಾಡಿದ್ರೆ ಒಳ್ಳೇದಾಗತ್ತೆ ಅಂದ್ರು. ಖಂಡಿತ ಅದೆಲ್ಲ ಮಾಡ್ಕೊಳ್ಳಿ. ವರ್ಷ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳ್ತಾ